ನಗರದ ಚಂದವನ್ನೇ ಹಾಳು ಮಾಡಿರುವ ಜಲಮಂಡಳಿ ಬಗ್ಗೆ ಸಿಪಿವೈ ಹಾಗೂ ನಗರಸಭಾ ಸದಸ್ಯರ ತೀವ್ರ ವಾಗ್ದಾಳಿ. ಜಲಮಂಡಳಿ ಇಬ್ಬರು ಇಂಜಿನಿಯರ್ಗಳ ರಾತ್ರೋರಾತ್ರಿ ಎತ್ತಂಗಡಿ, ಇದರ ಮರ್ಮವೇನು? ಸಭೆಯ ಮೌನ. ನೋಡ ಯಾರು ಹೇಳಿ ಉತ್ತರ ನೀ ಬಂದ್ಮೇಲೆ ಮಾ ಅಂತ ಹೇಳ್ಬೇಕು ತಾನೆ, ಮೀಟಿಂಗ್ ಬರ್ಬೇಕಲ್ಲ ಅವರು, ಇವ್ರಿಗೆಲ್ಲ ಉತ್ತರ ಕೊಡ್ಬೇಕಲ್ಲ, ಎಲ್ಲ ಬಗೆದ್ಬಿಟ್ಟು ಜನ ಇವ್ರು ಕೇಳೋದು. ಸಂಚಾರಿ PSI ಬಸವರಾಜು ಗೂಳಿಯಾದರು. ಪೊಲೀಸ್ ಇಲಾಖೆಗೆ ಮೂಗು ತೂರಿಸುವುದಿಲ್ಲ, ನಿಮ್ಮ ಕರ್ತವ್ಯ ನೀವು ಮಾಡಿ, ಶಾಸಕರ ಅಸ್ತು. ಕೇಸ್ ಹಾಕ್ತೀವಿ ಸರ್, ಆ ಕೇಸ್ ಹಾಕಿದ್ರೆ ಸಹಿತ ಬಿಡಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ ಸರ್ ಪದೇ ಪದೇ. ಎಸ್ಪೆಷಲಿ ಕೌನ್ಸಿಲರ್ಗಳು ಆಮೇಲೆ ತಮ್ಮ ಫಾಲೋವರ್ಸ್ ಗಳು ನನಗೆ ಫೋನ್ ಮಾಡಿ ಪದೇ ಪದೇ ಕೊಡ್ತಾರೆ. ಬಡವರ ಬಳಿ ಹಣ ಪಡೆದಿದ್ದರೆ ನನ್ನ ಮನೆ ಹಾಳಾಗ್ಲಿ, ನಾನು ಕೋಟ್ಯಾಧೀಶ್ವರ, ನಾನೇನು ಗತಿ ಇಲ್ಲದವನಲ್ಲ. ಅಂತೇವ್ರು ಯಾರ ಮಾಡಿರೋ ಮನೆ ಹಾಳಾಗೋಗ್ಲಿ, ಗೊತ್ತಾಯ್ತಾ? ಇವತ್ತೇ ಹಾಳ ಹೊರಟೋಗ್ಲಿ ಅಂತ ಬೇಕಾಗಿಲ್ಲ. ನಾನು ಕೋಟ್ಯಾಧೀಶ್ವರ, ನಾನು ಭಿಕ್ಷೆ ಬೇಡಿ ಬೆಳಗ್ಗೆ ಎದ್ರೆ ಖಾತೆ ಮಾಡಿಸ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಅಲ್ಲಿ ಚೇಂಬರ್ ಕಟ್ಕೊಂಡು ನನ್ನ ಅಧಿಕಾರಿಗಳು ಬೆಳಗ್ಗೆ ಹಾಕೋ ಮನುಷ್ಯ ಅಲ್ಲ ನಾನು, ಗೊತ್ತಾಯ್ತೆ? ನನಗೂ ದೇವ್ರು ಕೊಟ್ಟವನೇ. ಗಂಡಸ್ತನ ಇದ್ರೆ ಒಡಿಸಿ, ವಿಷ ಕೊಡುವ ಕೆಲಸ ಮಾಡಬೇಡಿ. ನಗರಸಭಾ ಸದಸ್ಯ ಮಂಜುನಾಥ್ ರವರ ಆವೇಶದ ಪ್ರಶ್ನೆಗಳಿಗೆ ನಗರಸಭಾ ಅಧ್ಯಕ್ಷ ವಾಸಿಲ್ ಅಲಿ ಖಾನ್ ರವರ ಉದ್ವೇಗದ ಆಕ್ರೋಶದ ನುಡಿಗಳು. ಸಭೆಯಲ್ಲಿ ಏರಿಳಿತಗಳು ಪ್ರಾರಂಭವಾಗುತ್ತಿದ್ದಂತೆ ಜಾಣರಾಗಿ ನಿರ್ಗಮಿಸಿದ ಶಾಸಕರು, ಇಂತಿಷ್ಟು ಮೊಗದಷ್ಟು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಮೇಳೈಸಿದ ದೃಶ್ಯಾವಳಿಗಳು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕು. ಸಭೆ ಪ್ರಾರಂಭವಾಗುತ್ತಿದ್ದಂತೆ ಜಲಮಂಡಳಿಯ ಇಂಜಿನಿಯರ್ಗಳನ್ನು ಶಾಸಕ ಸಿಪಿ ಯೋಗೇಶ್ವರ್ ಆದಿಯಾಗಿ ಅಧ್ಯಕ್ಷ ವಾಸಿಲ್ ಅಲಿ ಖಾನ್, ಹೋಲ್ಸೇಲ್ ನಗರಸಭಾ ಸದಸ್ಯರುಗಳು ಲೆಫ್ಟ್ ಟು ರೈಟ್ ತೆಗೆದೇ ಬಿಟ್ಟರು. ಹೊಸ ಇಂಜಿನಿಯರ್ಗಳು ತಬ್ಬಿಬ್ಬಾದರು. ಸಂಚಾರಿ PSI ಬಸವರಾಜು ಮೇಲೆ ಶಾಸಕರು ಹಾಗೂ ಕೆಲ ಸದಸ್ಯರು ಪ್ರಶ್ನೆಗಳ ಸುರಿಮಳೆ. ಪ್ರಶ್ನೆಗಳಿಗೆ ಖಡಕ್ ಉತ್ತರ ನೀಡಿ ಶಾಸಕರು ಹಾಗೂ ಸದಸ್ಯರನ್ನೇ ಗಪ್ಚಿಪ್ ಮಾಡಿದ PSI ಬಸವರಾಜು. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಎಂಬಂತೆ ಆರೋಪ ಪ್ರತ್ಯಾರೋಪಗಳ ನಡುವೆ ಸಾಮಾನ್ಯ ಸಭೆ ಸಮಾಪ್ತಿ ಮಾಡಿದರು. ನಗರಸಭೆ ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನು ವಾಸಿಲ್ ಖಾನ್ ವಹಿಸಿದ್ದರೆ, ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್, ನಗರಸಭಾ ಪೌರಾಯುಕ್ತ ಮಹೇಂದ್ರ ಉಪಸ್ಥಿತರಿದ್ದರು.